ನಮಸ್ಕಾರ. ಈಗ ಕೋಪ ಅನ್ನೋದು ಒಂದು ಇಂಪಾರ್ಟೆಂಟ್ ಇಮೋಷನ್ಸು. ಕೋಪ ಬಂದಾಗ ನಮ್ಮ ಬಾಡಿನಲ್ಲಿ ಎಷ್ಟು ಸ್ಟ್ರೆಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ನಮ್ಮ ಎದೆ ಬಡಿತ ಡಬ ಡಬ ಅಂತ ಹೊಡ್ಕೊಳ್ಳುತ್ತೆ, ಹಾರ್ಟ್ ಎಫೆಕ್ಟ್ ಆಗುತ್ತೆ, ಮತ್ತು ನಮ್ಮ ಗಟ್ ಎಫೆಕ್ಟ್ ಆಗುತ್ತೆ, ನಮ್ಮ ಒಂದೊಂದು ಬಾಡಿ ಆರ್ಗನ್ಸು ಕೂಡ ಎಫೆಕ್ಟ್ ಆಗುತ್ತೆ. ಅದಿಲ್ಲದೆ ನಮ್ಮ ಹೊರಗೆ ನೋಡಿದ್ರೆ ನಮ್ಮ ಇಂಪಾರ್ಟೆಂಟ್ ಲವಬಲ್ ಪೀಪಲ್ಲು ನಮ್ಮಿಂದ ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಕೋಪನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ನಮಗೆ ತುಂಬ ಕೋಪ ಬರೋ ಥರ ಏನಾದರೂ ವಿಷಯ ನಡೆದ್ರೆ ನಾವು ಡೀಪ್ ಬ್ರೀತಿಂಗ್ ಮಾಡಬೇಕು ಮತ್ತು ರಿಲ್ಯಾಕ್ಸೇಷನ್ ಮಾಡಬೇಕು. ಆದಷ್ಟು ನಾವು ಕೋಪನ ಹೇಗೆ ಹ್ಯಾಂಡಲ್ ಮಾಡಬೇಕಾ ಅನ್ನೋದು ಕಲಿತು ಕೋಪ ಬರೋ ಸಿಚುಯೇಷನ್ನಿಂದ ಹೊರಗೆ ಹೋಗೋದು ತುಂಬ ಇಂಪಾರ್ಟೆಂಟು. ಕೋಪದಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಕೋಪನ ಹ್ಯಾಂಡಲ್ ಮಾಡೋಕ್ಕೆ ಕಲಿತ್ಕೊಳ್ಳಿ. ನಮಸ್ಕಾರ.